ಆಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಅಮ್ಮ ಕಾರ್ಯಕ್ರಮದಲ್ಲಿ ಗಣ್ಯರೊಬ್ಬರು ಬಂದು ತಮ್ಮ ಅಮ್ಮನ ಬಗ್ಗೆ ಮಾತಾಡುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕನ್ನಡ ಚಲನಚಿತ್ರ ರಂಗದಲ್ಲಿ ಅಗ್ರಮಾನ್ಯ ಕಲಾವಿದರಲ್ಲಿ ಒಬ್ಬರಾದಂಥ ರಾಜ್ಕುಮಾರರ ಸಮಕಾಲೀನರಾದಂಥ ಅನೇಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಂಥ ಹಾಗೂ ಈಗಲೂ ಕೂಡ ಯುವಕರನ್ನು ನಾಚಿಸುವ ಉತ್ಸಾಹದಲ್ಲಿ ಕೆಲಸ ಮಾಡ್ತಿರುವಂಥ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರೇಟ್ ಗೌರವ ಪುರಸ್ಕೃತ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವಂಥ ನಿರ್ಮಾಪಕ ಕೂಡ ಸಹೃದಯಿ ವ್ಯಕ್ತಿ ಪ್ರಣಯ ರಾಜ ಶ್ರೀನಾಥ್ ಅವರು ನಮ್ಮ ಇಂದಿನ ಅತಿಥಿ. ಸುವರ್ಣ ನ್ಯೂಸ್ ಅರ್ಪಿಸ್ತಾ ಇರೋ ಅಮ್ಮ ಕಾರ್ಯಕ್ರಮಕ್ಕೆ ತಮಗೆ, ಹೆಂಗರುಳಿನ ತಮಗೆ ಹಾರ್ದಿಕ ಸ್ವಾಗತ. ಈ ಅಮ್ಮ ಕಾರ್ಯಕ್ರಮ ಒಂದು ಥರದಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಅಂತ. ದೊಡ್ಡವರು ಆಗ್ತಾ ಆಗ್ತಾ ಮಕ್ಕಳಾಗ್ಬಿಡ್ತಾರೆ. ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನೀವು ಹೇಗೆ ನೋಡ್ಕೋತಿರೋ ಹಾಗೆ ನೋಡ್ಕೊಳ್ಳಿ ದೊಡ್ಡವರನ್ನ ಅನ್ನುವ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡೋದಕ್ಕೋಸ್ಕರ ಈ ಅಮ್ಮ ವೇದಿಕೆಯಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವು ನಮ್ಮ ಶ್ರೇಷ್ಠ ಅತಿಥಿ, ನಿಮಗೆ ಮತ್ತೊಂದು ಸರ್ತಿ ಇದಕ್ಕೆ ಸ್ವಾಗತ. ಇದರ ಬಗ್ಗೆ ನಿಮ್ಮ ಮಾತನ್ನು ಕೇಳೋದಕ್ಕಿಂತ ಮುಂಚೆ ಕೆ ಕಲ್ಯಾಣ್ ಅವರು ಅಮ್ಮ ಕಾರ್ಯಕ್ರಮಕ್ಕೋಸ್ಕರನೇ ಒಂದು ಟೈಟಲ್ ಸಾಂಗನ್ನು ರಚಿಸಿ ರಾಗ ಹಾಕಿದ್ದಾರೆ. ಅಮ್ಮ ತಂಡ ಅದಕ್ಕೆ ಒಂದು ಚಿತ್ರೀಕರಣವನ್ನು ಕೂಡ ಮಾಡಿದ್ದಾರೆ. ಅದನ್ನು ನೋಡಿ ನಮ್ಮ ಮಾತನ್ನು ಮುಂದುವರಿಸೋಣ. ಖಂಡಿತ ಖಂಡಿತ. ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಾನಿನ್ನ ತಾಯಾಗಿ ಮತ್ತೆ ಹುಟ್ಟೋ ಹಾಗೆ ತಿದ್ದಿ ಬರೆಯಲಿ ಬ್ರಹ್ಮ. ತ್ಯಾಗ ಪ್ರೇಮ ಸಹನೆ ಮಮತೆ ನಿನ್ನ ಗುರುತು. ಹೆತ್ತು ಹೊತ್ತು ಅತ್ತು ನಗಿಸುವೆ ಕೊಟ್ಟು ಕೈ ತುತ್ತು. ಪ್ರಾಣ ಕೊಟ್ಟರು ಋಣ ತೀರದು. ಇದು ಆಣೆ ಮಾತು, ನನ್ನಾಣೆ ಮಾತು. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ. ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ. ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ. ಕತ್ತಲು ಬೆಳಕಿನ ಬದುಕ ಸಹಿಸಿ ಕನಸನೇವವಳೇ. ಮುಕ್ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ. ನೀ ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಜನ್ಮ. ಅದ್ಭುತವಾದ ಸಾಲುಗಳನ್ನು ರಚಿಸಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಅಮ್ಮ ಅನ್ನೋ ಶಬ್ದ ಅದು ಎಲ್ರಿಗೂ ಅದು ಎಷ್ಟು ಮನಸ್ಸು ತುಂಬಿ ಬರುತ್ತೆ. ಎಷ್ಟೇ ಕಟ್ಗಾಗಲಿ ಆ ಅಮ್ಮ ಅನ್ನುವಾಗ ಮಾತ್ರ ಆ ಧ್ವನಿನೂ ಮೃದುವಾಗಿರುತ್ತೆ, ಆ ಭಾವನೆ ಇರುತ್ತೆ. ಆ ಅಮ್ಮ
ಅಂತ ಅನ್ನಬೇಕಾದಂಥ ಒಂದು ಅವಕಾಶ ನನಗೆ ಬರಲಿಲ್ಲ. ಏನ್ ಸರ್ ಹೀಗೆ ಹೇಳ್ತಾ ನನಗೆ ಇದ್ದೀರಿ? ಬರಲಿಲ್ಲ. ಅಮ್ಮ ಅಂತ ಕರೆಯೋ ಅವಕಾಶ ನಿಮಗೆ ಸಿಗ್ಲೇ ಇಲ್ಲ, ಇಲ್ಲ. ನಿಮಗೆ ಬರಲೇ ಇಲ್ಲ. ಇಲ್ಲ. ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಿಮ್ಮನ್ನ ಕರೆಸಿದ್ದೀವಿ. ನಾನು ಮಾತಾಡ್ತೀನಿ. ನನಗೆ ಅಮ್ಮ ಇದ್ರು, ಹಾ, ಅಮ್ಮ ಇದ್ರು, ಏನು ಬಹಳ ಅಮ್ಮ ಇದ್ರು. ಆ ಅಮ್ಮನ್ನ ನಾ ಕಳ್ಕೊಂಡು 1.5 ವರ್ಷ ಆಗಿದೆ ಅಷ್ಟೇ. 1.5 ವರ್ಷ ತುಂಬಾ ಆಗಿದೆ ಒಗಟಾಗಿ ಅಷ್ಟೇ. ಮಾತಾಡ್ತಿದ್ದೀರಾ ಸರ್. ಸರಿಯಾಗಿ ಇದನ್ನೊಂಚೂರು ಒಗ- ಬಿಡಿಸಿ ಹೇಳ್ಬಿಟ್ರೆ. ಹೇಳ್ತೀನಿ, ಖಂಡಿತ ಹೇಳ್ತೀನಮ್ಮ. ಆ ತಾಯಿ ಸ್ಥಾನ ಅನ್ನೋದು, ಆ ತಾಯಿ ಹೃದಯ ಅನ್ನೋದು, ಆ ತಾಯಿ ಮಮತೆ ಅನ್ನೋದು ಬಹುಶಃ ಇಡೀ ಜನ ಅಂದ್ಕೊಳ್ಳೋ ಹಾಗೆ, ಇಡೀ ಪ್ರಪಂಚ ತಿಳ್ಕೊಳ್ಳೋ ಹಾಗೆ ಒಬ್ಬ ಮಹಿಳೆಯ ಸ್ವತ್ತು ಮಾತ್ರ ಅಲ್ಲಮ್ಮ. ಮೊದಲನೇ ವ್ಯಕ್ತಿ ನೀವು ಹೀಗೆ ಹೇಳ್ತಾ ಇರುವಂಥದ್ದು. ಖಂಡಿತ ಹೇಳ್ತೀನಿ. ನಾನು ಎಲ್ಲ ತಾಯಂದ್ರಿಗೂ ಗೌರವ ಕೊಡ್ತೀನಿ. ಅಯ್ಯೋ, ನನ್ನ ಜೀವನದಲ್ಲಿ ಮೊದಲನೇ ಗೌರವ ನಾನು ಅವ್ರಿಗೆ ಕೊಡ್ತೇನೆ. ಆದರೆ ತಾಯಿ ಅನ್ನೋಂಥ ಒಂದು ಆ ಹೃದಯದ ಆ ಒಂದು ವ್ಯಕ್ತಿನ ಬೇರೆಲ್ಲೂ ನೋಡೋಕ್ಕಾಗಲ್ಲ ಅಂದರೆ ನಾವು ಒಪ್ಪಲ್ಲ. ಜಗತ್ತಿನಲ್ಲಿ ಹೆಣ್ಣು ಮಾತ್ರ ತಾಯಿಯಲ್ಲ, ಗಂಡು ತಾಯಿ ಥರ ನಡ್ಕೋಬೋದು, ಹಾಗೆ ಬಾಳ್ಬೋದು ಅಂತ ತೋರಿಸ್ಕೊಟ್ಟವರು ಬೇರೆ ಯಾರೂ ಅಲ್ಲಮ್ಮ, ನಮ್ಮಪ್ಪ. ನಮ್ಮಪ್ಪ ಅಪ್ಪನ್ನ ನೀವು ಅಮ್ಮ ಅಂತ ಕರಿತಾ ಇದ್ದೀರಿ. ನಾ ಕರಿತಾ ಇದ್ದೆ. ನಾನು ಅದೇ ಹೇಳ್ತಾ ಇದ್ದೆ, ತಾಯಿ ತಾಯಿ ಅಂತಾರೆ. ನನಗಾಗಲಿ ನಮ್ಮ ಅಣ್ಣನಿಗಾಗಲಿ ತಾಯಿ ಅನ್ನೋ ಅವಕಾಶ ಬರಲಿಲ್ಲ. ಬಹುಶಃ ಎಲ್ಲೋ ಒಂದು ಸ್ವಲ್ಪ ಅವಕಾಶದಲ್ಲಿ ನಮ್ಮ ಅಣ್ಣ ಒಂದು ಸಲ ಅಂದಿದ್ನೋ ಏನೋ, ನನಗೆ ಅನ್ನಕ್ಕೆ ಅವಕಾಶವೇ ಸಿಗಲಿಲ್ಲ. ಆದರೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ನೀವು ಅಷ್ಟೊಂದು ಚಿಕ್ಕೋರು ಆವಾಗ. ಹೇಳ್ತೀನಿ, ಆ ಕತೆ ಹೇಳ್ತೀನಿ. ಅದೇ ನಮ್ಮ ತಂದೆನ ನಾವು ಕರಿತಿದ್ದು ತಮ್ಮ ತಾಯಿ ಅಂತ. ತಮ್ಮ ತಾಯಿ ಅಂತ ಕರಿ, ತಂದೆ ತಾಯಿ, ತಂದೆ ತಾಯಿ. ತಮ್ಮ ತಾಯಿ, ನಮ್ಮ ತಾಯಿ ಅಂತ ಎಲ್ಲರೂ ಅಂತಾರೆ. ನಾವು ತಮ್ಮ ತಾಯಿ ಅನ್ನೋದು ನಮ್ಮ ಅಪ್ಪನ್ನ. 1943ನೇ ಇಸ್ವಿ ಡಿಸೆಂಬರ್ 28 ನಾವು ಹುಟ್ಟಿದ್ದು. 44ನೇ ಇಸ್ವಿ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಆಗಿನ ಕಾಲದ ಭಯಂಕರವಾದ ಒಂದು ಕಾಯಿಲೆ ಕ್ಷಯ, TB. ಆವಾಗ ಈ ಕ್ಯಾನ್ಸರ್ಗಿಂತ ಮಾರಕ ಅದು ನಮ್ಮ ತಾಯಿಗೆ ಬಂತು. ನಮ್ಮ ತಾಯಿ ಆಸ್ಪತ್ರೆ, ನಾನು 6 ತಿಂಗಳ ಮಗು. ಮೈಸೂರಿನಲ್ಲಿ ನಮ್ಮ ತಾತನ ಮನೆ, ತಾತ ದೊಡ್ಡ ಸಂಸಾರ ಅದು. ಒಂದು 5 ಜನ ಸೋದರ ಮಾವಂದರು, 5 ಜನ ಧರ್ಮ ಚಿಕ್ಕಮ್ಮಂದರು, ಅವ್ರ ಮಕ್ಕಳು, ಅಲ್ಲಿ ಆ ಮಕ್ಕಳ ಕೆಲವು ಮನೆ ಮೊಮ್ಮಕ್ಕಳು, ಇವನ್ನ ಅಲ್ಲಲ್ಲೇ ಇರುವಂಥದ್ದು. ಕ್ಷಯ ಅನ್ನೋದು ಬಂದಾಗ, ಅದು ಮಾರಕ ರೋಗ ಅಂದಾಗ, ಆ ಕ್ಷಯ ಬಂದ ಹೆಂಗಸಿನಿಂದ ಹುಟ್ಟಿದ ಈ ಮಗು, ಇದಕ್ಕೂ ಕ್ಷಯ ಇರ್ಬೋದು ಏನೋ. ಆಗಿನ ಕಾಲದಲ್ಲಿ ಕ್ಷಯ ಅಂದ ತಕ್ಷಣ ಅದೇನು ಬಂದ್ಬಿಡ್ಬೋದು, ಅಂಟ್ರೋಗ ಅನ್ನೋ ಭಾವನೆ. ಪಾಪ ನಮ್ಮ ತಾತನ ಮನಸ್ಸಲ್ಲಿ, ನಮ್ಮ ಅಜ್ಜಿ ಮನಸ್ಸಲ್ಲಿ, ಅಲ್ಲಿದ್ದವ್ರ ಮನಸ್ಸೆಲ್ಲ ಈ ಮಗು ತಾಯಿ ಅಂದರೆ ಅವ್ರ ಅಕ್ಕ, ಅವ್ರ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ, ಈ ಮಗು ಇಲ್ಲೇ ಇರಬೇಕು, ಯಾಕೆಂದ್ರೆ ಅವ್ಳು ನೋಡಬೇಕು ಅಂದಾಗ ತೋರಿಸ್ಬೇಕಾಗತ್ತೆ. ಬಟ್ ಬೇರೆ ಮಕ್ಕಳೆಲ್ಲ ಇವೆ, ಹೇಗೆ ಏನು, ಆ ಒಂದು ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಿದ್ದಾಗ ನಮ್ಮ ತಂದೆ, ಅವ್ರಿಗೆ 33 ವಯಸ್ಸು ಆವಾಗ, 33, ನಮ್ಮ ಅಮ್ಮಂಗೆ 22. ಯೋಚನೆ ಮಾಡಬೇಡಿ, ಯಾವ ಮಕ್ಕಳನ್ನು ಮನೆಯಿಂದ ದೂರ ಕಳ್ಸಕ್ಕೆ ಹೋಗಬೇಡಿ. ನನ್ನ ಮಗು ನಾನು ನೋಡ್ಕೋತೇನೆ, ಏನು ಯೋಚನೆ ಇಲ್ಲ. ಲಲಿತಂಗೆ ಅಂದರೆ ನಮ್ಮ ಅಮ್ಮಂಗೆ ಮಗು ಇಲ್ಲೇ ಇದೆ ಅನ್ನೋ ಥರ ಹೇಳಿ. ಯಾಕೆಂದ್ರೆ ನಮ್ಮಪ್ಪ ಇದ್ದಿದ್ದು ಬೆಂಗಳೂರು, ನಮ್ಮಮ್ಮ ಇದ್ದಿದ್ದು ಮೈಸೂರು, ಅದು ನಮ್ಮ ತವ್ರ ಮನೆ. ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ, ನಾವು ನೋಡ್ಕೋತೀನಿ. ಲಲಿತಾ ಕೇಳಿದಾಗಲೆಲ್ಲ ಮಗು ಮನೇಲಿದೆ, ಆಸ್ಪತ್ರೆಗೆ ಕರ್ಕೊಂಬರೋಕ್ಕಾಗಲ್ಲ ಅಂತ ಮಾತ್ರ ಹೇಳಿ. ಶನಿವಾರ ಭಾನುವಾರ ನಾನು ಕರ್ಕೊಂಬರ್ತೀನಿ, ತೋರಿಸ್ತೇನೆ, ಮಗು ಇಲ್ಲೇ ಇದೆ ಅಂತ ಅವಳ ಮನಸ್ಸಲ್ಲಿರುತ್ತೆ. ಹಾಗೇ ಭಾವನೆ ಇರಲಿ, ಬೆಂಗಳೂರಲ್ಲಿದೆ ಅಂತ ಮಾತ್ರ ಹೇಳಬೇಡಿ. ನಮ್ಮಪ್ಪ ಕರ್ಕೊಂಬಂದರು. ಪ್ರತಿ ಶನಿವಾರ 6 ತಿಂಗಳ ಕೂಸು ನಾನು, ನನ್ನನ್ನು
ಕೈಯಲ್ಲಿ ಎತ್ಕೊಂಡು ಸ್ಟೇಷನ್ಗೆ ಹೋಗಿ ರೈಲಲ್ಲಿ ಕೂತ್ಕೊಂಡು ಹೋಗ್ತಾ ಆ 2.5 ಗಂಟೆ 3 ಗಂಟೆ ಪ್ರಯಾಣ 3 ಬಾಟ್ಲು ಹಾಲು ಇಟ್ಕೊಂಡು ಮಗು ಆಳುವಾಗ ಅದಕ್ಕೆ ಹಾಲು ಕುಡಿಸ್ಕೊಂಡು ಸಮಾಧಾನ ಮಾಡಿಕೊಂಡು ಅದಕ್ಕೆ ಜೋ ಅಂದ್ಕೊಂಡು ಆ ಟ್ರೈನ್ ಶಬ್ದ ಜೋ ಆಗ್ಬೋದು, ಇಲ್ಲದ್ರೆ ಆ ಮಗುಗೆ ಆ ತೋಳು ತೆಕ್ಕೆಲೇ ಹೀಗೆ ಅಂದ್ಕೊಂಡು ಪ್ರಯಾಣ ಮಾಡೋರ ಅಪ್ಪ ಸುಮಾರು ಸಲ ನಮ್ಮ ಅಪ್ಪನ ಕೇಳಿದಾರಂತೆ, ಅಯ್ಯೋ ಪಾಪ ಇಂಥ ಚಿಕ್ಕ ಮಗು ಫೀಡಿಂಗ್ ಬಾಟ್ಲ್ ಇಟ್ಕೊಂಡು ನೀವೇ ಕರ್ಕೊಂಡು ಹೋಗ್ತಾ ಇದ್ದೀರಿ, ಪಾಪ ಮಗು ಅಮ್ಮ ಹೋಗ್ಬಿಟ್ರೆ ಅಂತ. ಇನ್ನೂ ಇಲ್ಲಮ್ಮ, ಹೋಗಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ, ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ 4-5 ತಿಂಗಳು ಅದೇ ಥರ ಪ್ರತಿ ಶನಿವಾರ ಮಗುನ ಕರ್ಕೊಂಡು ಹೋಗಿ ಹೆಂಡತಿ ಮುಂದೆ ನಿಂತಾಗ ಮಗುನ ಕರ್ಕೊಂಬಂದಿದ್ದೀನಿ ನೋಡು, ನೀವು ಯಾವಾಗ ಬಂದ್ರಿ? ನಾನು ನಿನ್ನೆ ರಾತ್ರಿನೇ ಬಂದ್ಬಿಟ್ಟೆ, ಮಗು ಜೊತೆ ಇರಬೇಕು, ಆಫೀಸ್ ಕೆಲಸ ಎಲ್ಲ ಅದಕ್ಕೆ ಇದ್ದೆ, ಕರ್ಕೊಂಬಂದಿದ್ದೀನಿ ನೋಡು, ಮಗುನ ಶನಿವಾರ ಭಾನುವಾರ ತೋರಿಸು, ಭಾನುವಾರ ಸಾಯಂಕಾಲ ವಾಪಸ್ ಬೆಂಗಳೂರಿಗೆ ಬಾ, ಈ ಥರ ಮಾಡಿಕೊಂಡು ಬೆಳೆಸ್ಕೊಂಡು ಬಂದು ಒಂಥರದಲ್ಲಿ ವೀಕೆಂಡ್ ಫೀಸ್ಟ್ನ ನಿಮ್ಮ ತಾಯಿಗೆ ನಿಮ್ಮ ತಂದೆ ಕೊಟ್ಟರು. ಮಗು ಇಲ್ಲೇ ಇದೆ, ಮಗು ಏನೂ ಆಗೋದಿಲ್ಲ ಅನ್ನೋ ಭಾವನೆ. ಹಾಗೆ ಬರ್ತಾ ನಮ್ಮ ತಾಯಿ ಆರೋಗ್ಯ ಕ್ಷೀಣಿಸಿ ಇನ್ನೇನು ಮುಗೀತು, ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ನಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾರೆ. ನಮ್ಮಮ್ಮ ಕೇಳಿದ್ಲಂತ, ನಿಮ್ಮ ತೊಳೆ ಮೇಲೆ ಮಲ್ಕೋಬೋದ? ಧಾರಾಳವಾಗಿ ಮಲ್ಕೋ, ಮಗು ಅನ್ನೋದು, ಮಗು ಇದೆ, ಮನೇಲಿದೆ, ಇಬ್ಬರು ಇದ್ದಾರೆ, ಏನೂ ಯೋಚನೆ ಮಾಡಬೇಡ. ಅಣ್ಣನೂ 1.5 ವರ್ಷ 1.25 ವರ್ಷ 2 ವರ್ಷ ಅವನಿಗೆ. ತೊಡೆ ಮೇಲೆ ಮಲಗಿಸ್ಕೊಂಡಾಗ ನಮ್ಮಪ್ಪ ಅವಾಗಲೇ ಹೇಳ್ತಾ ಇರೋರು, ಕೇಳಿದಂತೆ ನಮ್ಮಮ್ಮ, ಹೋಗ್ಬಿಡ್ತಾ ಇದ್ದೀನಿ, ಮಕ್ಕಳು ಅನಾಥವಾಗ್ಬಿಟ್ರು, ಅದರ ಮುಂದಿನ ಗತಿ ಏನು, ನನಗೆ ಒಂಥರ ಆಗ್ತಾಯಿದೆ, ನಾರಾಯಣ ಸಿಂಹ ಈ ಥರ ಅಂದು. ನಮ್ಮಪ್ಪ ಹೇಳೋದಂತೆ, ಯಾಕೆ ಹಂಗೆ ಅನ್ಕೋತಿ? ನಾ ಇಲ್ವಾ ನನಗೇನಾಗಿದೆ, ನಾನು ನೋಡ್ಕೋತೀನಲ್ಲ, ಅದೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಯೋಚನೆ ಮಾಡಲೇಬೇಡ, ನೀನಿಲ್ಲ ಅಂತ ನಾನು ಅವ್ರಿಗೆ ಅನಿಸಲ್ಲ, ನಾನು ನೋಡ್ಕೋತೀನಿ. ಅಲ್ಲ, ನೀವಿನ್ನೂ ಚಿಕ್ಕ ವಯಸ್ಸು, ನನ್ನ ವಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಡ, ಏನು ಯೋಚನೆ ಮಾಡಬೇಡ, ನೀನು ನನ್ನ ಜೊತೆ ಇರ್ತಿ, ಯೋಚನೆ ಮಾಡಬೇಡ. ಅಮ್ಮನ ಮುಖದಲ್ಲಿ ಒಂದು ಮಂದಹಾಸ. 2 ದಿವಸ ಆದಮೇಲೆ ಹೋಗೇ ಬಿಟ್ರು. ಅಮ್ಮ ಹೋದರು. ನನಗೆ 1 ವರ್ಷ 1 ತಿಂಗಳು, ನಮ್ಮ ನನಗೆ 2.5 ವರ್ಷ. ಆ ವಯಸ್ಸಿಂದ ನೋಡ್ಕೋತಾನೆ ಬಂದರು. ನಾವು ಪ್ರೈಮರಿ ಸ್ಕೂಲ್ಗೆ ಹೋಗೋ ಸಮಯ ಬಂದಾಗ ಬೇರೆಲ್ಲ ಹುಡುಗರು ಅಮ್ಮ ಅಂತ ಹೊಡೆದ್ರೆ ನಾವು ಅಮ್ಮನೂ ನಮ್ಮಪ್ಪ ಬರೋರು. ನಮ್ಮಣ್ಣನ ದೃಷ್ಟಿಯಲ್ಲಿ ನಮಗೆ ಅಮ್ಮ ನಮ್ಮ ಅಪ್ಪನೇ ಆಗಿದ್ರು. ಶ್ರೀನಾಥ್ ಅವ್ರ ಜೊತೆ ಇಮೋಷನಲ್ ಆಗಿ ಮಾತಾಡ್ತಾ ಇರೋ ಹೊತ್ತಿನಲ್ಲೇ ಒಂದು ಚಿಕ್ಕ ವಿರಾಮವನ್ನ ನಮ್ಮ ಮನಸ್ಸು ಬಯಸ್ತಾ ಇದೆ. ಒಂದು ವಿರಾಮ. ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.